ನಮಸ್ಕಾರ. ಬನ್ನಿ, ಮುಂದುಬರುವ ಸಾಹಿತ್ಯ ಪರೀಕ್ಷೆಯ ದೃಷ್ಟಿಯಿಂದ ವೋಲ್ಗಾ ಅವರ ಅತ್ಯಂತ ಪ್ರಭಾವಶಾಲಿ ಕವಿತೆ ದ ಫಾರ್ಮರ್ಸ್ ವೈಫ್ನ ಮುಖ್ಯ ವಿಷಯಗಳು ಹಾಗೂ ಅದ್ಭುತ ರೂಪಕಗಳನ್ನು ಇವತ್ತು ಒಟ್ಟಾಗಿ ವಿಶ್ಲೇಷಣೆ ಮಾಡೋಣ. ಈ ಸಮಗ್ರ ಅಧ್ಯಯನ ಖಂಡಿತವಾಗಿಯೂ ಪರೀಕ್ಷೆಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಲಿದೆ. ಈ ಅಧ್ಯಯನದಲ್ಲಿ ನಾವು ಮುಖ್ಯವಾಗಿ 4 ವಿಚಾರಗಳನ್ನು ಕವರ್ ಮಾಡಲಿದ್ದೇವೆ. ಹಿನ್ನೆಲೆ ಮತ್ತು ಕೇಂದ್ರ ಸಂಘರ್ಷ, ಹೆಮ್ಮೆ ಹಾಗೂ ವಾಸ್ತವದ ನಡುವಿನ ಹೋರಾಟ, 2 ವಿಭಿನ್ನ ಬೆಳೆಗಳು ಎಂಬ ಅದ್ಭುತ ರೂಪಕ, ಮತ್ತು ಕೊನೆಯದಾಗಿ ಸ್ಥೈರ್ಯ ಮತ್ತು ಜೀವನ. ಸರಿ, ಮೊದಲನೇ ವಿಭಾಗದಿಂದಲೇ ಶುರು ಮಾಡೋಣ. ಹಿನ್ನೆಲೆ ಮತ್ತು ಕೇಂದ್ರ ಸಂಘರ್ಷ. ಇಲ್ಲಿ ಗಮನಿಸಬೇಕಾದ ರೋಚಕ ವಿಚಾರ ಏನಪ್ಪಾ ಅಂದ್ರೆ, ಕವಿತೆಯ ಸಾಹಿತ್ಯಿಕ ವಿಶ್ಲೇಷಣೆ ವಾಸ್ತವಕ್ಕೆ ಎಷ್ಟು ಹತ್ತಿರವಾಗಿದೆ ಅನ್ನೋದು. ಒಂದೆಡೆ ಮರಣದ ಮೂಲಕ ತನ್ನ ಕಷ್ಟಗಳಿಂದ ಪಾರಾದ ರೈತ, ಆದರೆ ಮತ್ತೊಂದೆಡೆ ಅಪಾರ ಹೊರೆಯೊಂದಿಗೆ ಕಣ್ಣೆದುರಿಗೆ ಕಾಣುತ್ತಿರುವ ಆ ಬೆಟ್ಟದಷ್ಟು ಕಷ್ಟಗಳ ಜೊತೆ ಈಗಷ್ಟೇ ತನ್ನ ಹೋರಾಟವನ್ನ ಶುರು ಮಾಡಿರುವ ಆತನ ಪತ್ನಿ. ಎಂಥ ತೀಕ್ಷ್ಣವಾದ ವ್ಯತ್ಯಾಸ ಅಲ್ವಾ? ಪರೀಕ್ಷೆಯಲ್ಲಿ ಖಂಡಿತವಾಗಿಯೂ ಗಮನ ಹರಿಸಬೇಕಾದ ಒಂದು ಪ್ರಮುಖ ಕ್ರೂರ ವ್ಯಂಗ್ಯ ಇಲ್ಲೇ ಇರೋದು. ಆ ರೈತ ಕುಡಿದ ವಿಷ ಅವನ ಕಷ್ಟಗಳಿಂದ ಬಿಡುಗಡೆಯನ್ನೋ ಕೊಡ್ತು, ಹೌದು, ಆದರೆ ಅದು ಯಾವುದೇ ಸಮಸ್ಯೆಯನ್ನು ಸರಿಪಡಿಸಿಲ್ಲ. ಬದಲಾಗಿ ಆತನ ಎಲ್ಲಾ ಕಷ್ಟಗಳನ್ನ ಆಕೆಯ ಮೇಲೆ ಹೊರಿಸಿ ಅವಳ ಬದುಕನ್ನೇ ಅಕ್ಷರಶಃ ವಿಷಮಯ ಮಾಡಿಬಿಡ್ತು. ಸಾಹಿತ್ಯದಲ್ಲಿ ಇದೊಂದು ಬಹುಮುಖ್ಯವಾದ ತಿರುವು. ಈಗ ನೇರವಾಗಿ ನಮ್ಮ 2ನೇ ವಿಭಾಗಕ್ಕೆ ಹೋಗೋಣ, ಹೆಮ್ಮೆ ಮತ್ತು ವಾಸ್ತವ. ಇಲ್ಲಿ ನೋಡಿ, ಈ ಮುಖಾಮುಖಿ ಹೋಲಿಕೆ ಕವಿತೆಯ ಅಸಲಿ ಸಂಘರ್ಷವನ್ನು ನಮ್ಮ ಮುಂದಿಡುತ್ತೆ. ಒಂದು ಕಡೆ ಸಾಲಗಾರರ ಮುಂದೆ ತಲೆ ಬಗ್ಗಿಸಲು ಸಾಧ್ಯವಾಗದ ಗಂಡನ ಆ ಪುರುಷ ಅಹಂಕಾರ, ಇನ್ನೊಂದು ಕಡೆ ಹುಟ್ಟಿನಿಂದಲೇ ಸಮಾಜದ ನಿಯಮಗಳಿಗೆ ತಲೆಬಾಗಿ ಬಗ್ಗಿದ ತಲೆಯೊಡನೆಯೇ ಹುಟ್ಟಿದ ಪತ್ನಿಯ ಕಟು ವಾಸ್ತವ. ಪಿತೃಪ್ರಧಾನ ವ್ಯವಸ್ಥೆ ಹೆಣ್ಣಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಇದು ಬಹಳ ಪವರ್ಫುಲ್ಲಾಗಿ ಎತ್ತಿ ತೋರಿಸುತ್ತೆ. ಸರಿ, ಕವಿತೆ ರೂಪಕಗಳನ್ನ ಅಥವಾ ಮೆಟಫರ್ಗಳನ್ನ ಹೇಗೆ ಬಳಸುತ್ತೆ ಅಂತ ನೋಡೋಣ. ಅದೇ ನಮ್ಮ 3ನೇ ವಿಭಾಗ, 2 ವಿಭಿನ್ನ ಬೆಳೆಗಳು. ಪರೀಕ್ಷೆಗೆ ತಯಾರಿ ನಡೆಸುವಾಗ ನಮ್ಮನ್ನು ನಾವು ಕೇಳಿಕೊಳ್ಳಬೇಕಾದ ಅತೀ ಮುಖ್ಯವಾದ ಪ್ರಶ್ನೆ ಇದು. ಕೃಷಿ ನಾಶವಾದ ಮೇಲೆ ಮೌಲ್ಯವನ್ನ ನಾವು ಹೇಗೆ ಡಿಫೈನ್ ಮಾಡ್ತೀವಿ? ಆರ್ಥಿಕವಾಗಿ ಬೆಳೆಯೇನೋ ನಾಶವಾಯಿತು, ಒಪ್ಕೊಳ್ಳೋಣ. ಆದ್ರೆ ನಿಜವಾದ ಬೆಳೆ ಅಂದ್ರೆ ಏನು? ಈ ಪ್ರಶ್ನೆಗೆ ಕವಿತೆಯ ಈ ಸಾಲುಗಳು ಅತ್ಯದ್ಭುತವಾದ ಉತ್ತರ ಕೊಡ್ತವೆ. ನಿನ್ನ ಬೆಳೆ ನಾಶವಾಯಿತೆಂದು ನೀನು ನೋಡಿದ್ದೆ, ಆದರೆ ನನ್ನ ಗರ್ಭದ ಬೆಳೆಯ ಗತಿಯೇನು? ಎಂಥ ಮಾತು ಅಲ್ವಾ? ಒಂದು ಆರ್ಥಿಕ ನಷ್ಟವಾದ ಹತ್ತಿ ಬೆಳೆಯಿಂದ ತಾನು ಹೊತ್ತು ಪೋಷಿಸಿ ಬೆಳೆಸಿದ ಜೀವಂತ ಮಕ್ಕಳ ಕಡೆಗೆ ಮೌಲ್ಯ ಹೇಗೆ ಶಿಫ್ಟ್ ಆಗುತ್ತೆ ಅನ್ನೋದನ್ನು ಇದು ಪರ್ಫೆಕ್ಟ್ ಆಗಿ ಸೆರೆಹಿಡಿಯುತ್ತೆ. ಗಂಡನ ದೃಷ್ಟಿಯಲ್ಲಿ ಒಡೆತನದ ಕೃಷಿಯೇ ಸರ್ವಸ್ವ, ಆದರೆ ಮಹಿಳೆಯ ದೃಷ್ಟಿಯಲ್ಲಿ ಆ ಜೀವಗಳ ಪೋಷಣೆಯೇ ಅತಿದೊಡ್ಡ ಜವಾಬ್ದಾರಿ. ಜಸ್ಟ್ ಈ ನಂಬರ್ ಗಮನಿಸಿ, 4. ಹೊರೆ ಅನ್ನೋದು ಕೇವಲ ಒಂದು ಪದವಾಗಿ ಉಳಿಯದೆ ಇಲ್ಲಿ ಅತ್ಯಂತ ನೈಜವಾದ ಸಂಖ್ಯೆಯಾಗಿ ಎದುರಿಗೆ ನಿಲ್ಲುತ್ತೆ. ಹೌದು, 4 ಮಕ್ಕಳು. ಆ 4 ಜೀವಗಳ ಭವಿಷ್ಯ ಈಗ ಸಂಪೂರ್ಣವಾಗಿ ಅವಳೊಬ್ಬಳ ಹೆಗಲ ಮೇಲಿದೆ. ಇದೇ ಅವಳ ಮುಂದಿರುವ ದೊಡ್ಡ ಸವಾಲು. ಮತ್ತು ಆಶ್ಚರ್ಯ ಅಂದ್ರೆ, ಇದೇ ಹೊರೆ ಅವಳನ್ನು ಬದುಕುವಂತೆ ಪ್ರೇರೇಪಿಸುತ್ತೆ. ತನ್ನ ಮಕ್ಕಳನ್ನು ಹುಳು ತಿಂದ ಹತ್ತಿಯ ಕಾಯಿಗಳಂತೆ ಗಾಳಿಗೆ ತೂರಿ ಬಿಡಲು ಅವಳು ಕಡ್ಡಿ ತುಂಡು ಮಾಡಿದ ಹಾಗೆ ನಿರಾಕರಿಸ್ತಾಳೆ. ಇದು ಅವಳ ಒಳಗಿನ ಒಂದು ಹೊಸ ಶಕ್ತಿಯನ್ನು ನಮಗೆ ಪರಿಚಯಿಸುತ್ತೆ. ಕೃಷಿ ನಾಶವಾಯಿತು ಅಂತ ಗಂಡ ಸುಲಭವಾಗಿ ಕೈಚೆಲ್ಲಿ ಹೋದ, ಆದರೆ ತಾನು ತನ್ನ ಬೆಳೆಯನ್ನು ಹಾಗೆ ಅನಾಥವಾಗಿ ಬಿಡೋದಿಲ್ಲ ಅನ್ನೋ ಆಕೆ ದೃಢತೆ ನಿಜಕ್ಕೂ ಗ್ರೇಟ್. ಬನ್ನಿ ಈಗ ನಮ್ಮ ಕೊನೆಯ ವಿಭಾಗಕ್ಕೆ ಹೋಗೋಣ. ಈ ಕಥೆ ಹೇಗೆ ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್ ತಲುಪುತ್ತೆ ಅಂತ ನೋಡೋಣ. ವಿಭಾಗ 4, ಸ್ಥೈರ್ಯ ಮತ್ತು ಜೀವನ. ಇಲ್ಲಿ ಅವಳ ಕ್ಯಾರೆಕ್ಟರ್ ಆರ್ಕ್ ಅಥವಾ ಪಾತ್ರದ ಬೆಳವಣಿಗೆಯನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಒಂದು ಕಾಲದಲ್ಲೇ ಗಂಡನ ನಿಂದನೆ, ಏಟುಗಳನ್ನೆಲ್ಲ ಮೌನವಾಗಿ ಸಹಿಸಿಕೊಂಡಿದ್ದವಳು ಈಗ ಇದೇಕೆ ಹೀಗಿದೆ ಅಂತ ದಿಟ್ಟವಾಗಿ ಪ್ರಶ್ನಿಸ್ತಿದ್ದಾಳೆ. ಬರೀ ತಾನು ಬದುಕುಳಿಯೋದಷ್ಟೇ ಅಲ್ಲ, ಮುಂದೆ ತನ್ನ ಮಕ್ಕಳಿಗೆ ಕಷ್ಟಗಳ ವಿರುದ್ಧ ಹೋರಾಡಲು ಮುಷ್ಟಿ ಬಿಗಿಯುವುದನ್ನು ಕಲಿಸ್ತಿದ್ದಾಳೆ. ಇದೊಂದು ಅದ್ಭುತವಾದ ಟ್ರಾನ್ಸ್ಫಾರ್ಮೇಷನ್. ಪರೀಕ್ಷೆಯ ದೃಷ್ಟಿಯಿಂದ ನೆನಪಿಟ್ಟುಕೊಳ್ಳಲೇಬೇಕಾದ ಫೈನಲ್ ಟೇಕ್ಅವೇಗಳು ಇಲ್ಲಿವೆ ನೋಡಿ. ಸದ್ಗುಣ ಅಂದ್ರೆ ಕಷ್ಟಗಳಿಂದ ಓಡಿ ಹೋಗಿ ಸಾಯೋದಲ್ಲ, ಬದಲಾಗಿ ಜೀವನವನ್ನು ಫೇಸ್ ಮಾಡೋದು, ತನ್ನ ಘನತೆಗಾಗಿ ಹೋರಾಡುವುದು, ಮುಂದಿನ ಪೀಳಿಗೆಗೆ ಅನ್ಯಾಯವನ್ನು ಎದುರಿಸುವುದನ್ನು ಕಲಿಸುವುದು, ಮತ್ತು ಎಷ್ಟೇ ಕಷ್ಟ ಇದ್ರೂ ಆ ಹೋರಾಟವನ್ನೇ ಆಯ್ಕೆ ಮಾಡಿಕೊಳ್ಳುವುದು. ನಿಜವಾದ ಶಕ್ತಿ ಅಂದ್ರೆ ಸಮಸ್ಯೆಗಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ಅನ್ನೋದನ್ನು ಇದು ನಮಗೆ ಸ್ಪಷ್ಟವಾಗಿ ಹೇಳಿಕೊಡುತ್ತೆ. ನಾವು ವಿಶ್ಲೇಷಣೆ ಮಾಡ್ತಿರೋ ಈ ಎಲ್ಲಾ ವಿಚಾರಗಳನ್ನ ಲೇಖಕಿಯ ಹಿನ್ನೆಲೆಗೆ ಕನೆಕ್ಟ್ ಮಾಡೋದು ಬಹಳ ಮುಖ್ಯ. ವೋಲ್ಗಾ ಅನ್ನೋದು ಇವರ ಕಾವ್ಯನಾಮ. ಅಸಲಿ ಹೆಸರು ಪಿ. ಲಲಿತಾ ಕುಮಾರಿ. ಇವರ ಬಲವಾದ ಸ್ತ್ರೀವಾದಿ ನಿಲುವುಗಳು ಸಾಂಪ್ರದಾಯಿಕ ಪಿತೃಪ್ರಧಾನ ಕಥನಗಳನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡುತ್ತವೆ.
ಬರೀ ಒಂದು ದುರಂತ ಕಥೆಯನ್ನ ಹೇಳೋ ಬದಲು ಆ ಇಡೀ ಘಟನೆಯನ್ನ ಒಬ್ಬ ಮಹಿಳೆಯ ದೃಷ್ಟಿಕೋನದಿಂದ ಅವರು ಕಟ್ಟಿಕೊಟ್ಟಿರುವ ಪರಿ ಅನನ್ಯವಾದದ್ದು. ನಾನು ಬದುಕ್ಬೇಕು, ನಾನು ಸಾವನ್ನಲ್ಲ ಬದಲಾಗಿ ಜೀವನವನ್ನ ಅಪ್ಕೊಳ್ಬೇಕು. ಈ ಒಂದು ಡಿಕ್ಲರೇಷನ್ ಇದೆಯಲ್ಲ, ಇದು ಅವಳು ಒಬ್ಬ ನೊಂದ ಸಂತ್ರಸ್ತೆಯ ಸ್ಥಾನದಿಂದ ತನ್ನ ಕಾಲ ಮೇಲೆ ತಾನು ನಿಲ್ಬಲ್ಲ ಸಶಕ್ತ ಮಹಿಳೆಯಾಗಿ ಬದಲಾಗುವ ನಿರ್ಣಾಯಕ ತಿರುವನ್ನು ತೋರಿಸುತ್ತೆ. ಕೇವಲ ಈ ಒಂದೇ ಒಂದು ಸಾಲಿನಲ್ಲಿ ಇಡೀ ಕವಿತೆಯ ಸಮಗ್ರ ಸಾರ ಅಡಗಿದೆ ಅಂತಲೇ ಹೇಳ್ಬೋದು. ಈ ವಿಶ್ಲೇಷಣೆಯನ್ನು ಮುಗಿಸುವ ಮುನ್ನ ಈ ಕೊನೆಯ ಪ್ರಶ್ನೆಯ ಬಗ್ಗೆ ನಾವೆಲ್ಲರೂ ಒಂದ್ಸಲ ಯೋಚನೆ ಮಾಡೋಣ. ನಿಜವಾದ ಸದ್ಗುಣ ಅನ್ನೋದು ಹೆಮ್ಮೆಯ ಸಾವಿನಲ್ಲಿ ಇಲ್ಲ, ಬದಲಾಗಿ ಜೀವನದ ಕಹಿ ಹೋರಾಟಗಳನ್ನು ಅಪ್ಪಿಕೊಳ್ಳುವ ಧೈರ್ಯದಲ್ಲಿದೆ ಎಂದಾದರೆ ಅದು ಸಮಾಜದ ಶಕ್ತಿಯ ವ್ಯಾಖ್ಯಾನವನ್ನೇ ಹೇಗೆ ಬದಲಾಯಿಸಬಹುದು? ಸ್ಥಾಪಿತ ನಂಬಿಕೆಗಳನ್ನೇ ಪ್ರಶ್ನಿಸುವ ಈ ಕವಿತೆ ಮುಂಬರುವ ಪರೀಕ್ಷೆಯ ದೃಷ್ಟಿಯಿಂದ ಮಾತ್ರವಲ್ಲ, ಬದುಕಿನ ಒಟ್ಟಾರೆ ಚಿಂತನೆಯ ದೃಷ್ಟಿಯಿಂದಲೂ ಬಹಳ ಮುಖ್ಯ. ಈ ಅಧ್ಯಾಯದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು.